ನೋಡು ನೋಡು ಈ ಪ್ರೇಮ. ಅದೇ ಮೆನಕ ಸ್ಮಶಾನದಲ್ಲಿ ಬೆಳೆದ ಮಲ್ಲಿಗೆಯನ್ನು ಈ ಮುತ್ತೈದೆಯನ್ನು ಮುಡಿಯುವರಂತೆ ಈ ಮೆನಕ ನಾಯ ಹಾಲ ನಾಯಿ ಮರಿಗಳಿಗೆಲ್ಲದೆ ಬಣ್ಣ ದೇವೇಂದ್ರನಿಗೆ ಸಲ್ಲುವುದುಂಟೆ ಈ ಮೆನಕ ನಿನ್ನ ಈ ಬಣ್ಣ ಬಣ್ಣದ ಕಾಮಾಂಧರ ಪ್ರೀತಿಯು ಬಣ್ಣ ದೇವೇಂದ್ರನಿಗಲ್ಲದೆ ನನ್ನಂತ ಪುಣ್ಯ ಪುರುಷರಿಗೆ ಸಲ್ಲುವುದುಂಟೆ ನಾರಿ ನಾರಿ ಎಂಬ ಕುಲಕ್ಕೆ ನೀನಂದ ವಿಚಾರಿ ಅಲ್ಲೇ ನಿಂತು ಮಾತನಾಡಿ ಬಡ್ಡಿ ವಾರದ ನಿನ್ನ ಕಾಮಾಂಧರವನ್ನು ಕಳೆದುಕೊಳ್ಳ
ಕಾರ್ತಿವರಾಜನ ಕಿರೀಟ ಕಟ್ಟಿ ರೆಡಿ ಮಾಡ್ರಪ್ಪ. ಕಾರ್ತಿವರಾಜನ ಕಿರೀಟ ಕಟ್ಟಿ ರೆಡಿ ಮಾಡ್ರು. ಸುಂದರ ಏನಕ ಮಾರ್ಕರಾಮ ಏನಕ ವಿಶ್ವಾಮಿತ್ರನ ತಪವನ್ನು ಬಿಟ್ಟು ಎಲ್ಲ ದೇಹಕ್ಕೆ ಸುಖವನ್ನು ನೀಡಿದನು. ಅವನಂತ ಅವಸರ ಕೇಳಿ ನಾನಲ್ಲ ಮಿನಕ. ಅವನಿಗಿಂತ ಹೆಚ್ಚಿನವನು ನೀನೇನು ಅಲ್ವ? ಅದು ನೀನೇನು ಹೇಳಿದೆ ಮಿನಕ. ರಾಮ ಏನಕ ಕುಡಿ. ಭಾರ್ಗವ ಏನಕ ಸೊಮ್ಮನೆಯನ್ನ ಪ್ರೀತಿಯನ್ನು ಒಪ್ಪಿಕೊಂಡು ಎಲ್ಲ ಮನದ ಇಷ್ಟಾರ್ಥವನ್ನು ತೀರಿಸುವ ರೇಣುಕನಂದನ ಧರಿಸು ಎನ್ನುವನ ಆಕೆ ಚಂಬಾರಿಯ ಮೊಹದೆಯನ್ನೇ ನಿನ್ನ ನಡತೆ ನಾನು ಮೆಚ್ಚುವುದಿಲ್ಲ ಕೇಳಿದಾನೆ. ಅದು ಯಾತಕ್ಕೆ ರಾಮ? ಅದು ಯಾತಕ್ಕೆಂದರೆ ಯಾತಕ್ಕೆ? ಹಬ್ಬ ನಿನ್ನ ಜೀವನ ಚರಿತ್ರೆಯನ್ನು ನೆನೆಸಿಕೊಂಡರೆ ನನಗೆ ಸ್ವಲ್ಪವೂ ಸಹಿಸಲಾಗದು. ಅದೇ ಮೆನಕ ಬ್ರಹ್ಮರ್ಷಿಯಾದ ಅದು ಮೆನಕ ಭಾರ್ಗವ ಈ ಮೆನಕ ಬ್ರಹ್ಮರ್ಷಿಯಾದ ವಿಶ್ವಾಮಿತ್ರನ ತಪವನ್ನು ಆಚರಿಸುವಾಗ ನೀನು ನಿನ್ನ ಕಾಮನಾಟಕ್ಕೆ ಪ್ರೇರೇಪಿಸಿ ವಿಶ್ವಾಮಿತ್ರನೊಡನೆ ಸುಖ ಸಂಸಾರವನ್ನು ಮಾಡಿ ನಿನ್ನ ಮಗಳಾದ ಶಾಕುಂತಲೆ ಬಿಟ್ಟು ಮತ್ತೆ ಕಡಲಿಕ್ಕೆ ಹೋದವಳು ನೀನು. ಈ ಮೆನಕ ರಾಮ ಸುಧವೇಣಿ, ಭಾರ್ಗವ ನೀನು ನಿನ್ನ ಈ ದೇಹಕ್ಕೆ ಸುಖವಾಗಲೆಂದು ಮಾಡಿಕೊಟ್ಟೆಯಲ್ಲ, ಆದರೆ ಈ ನಿನ್ನ ಮಾನ ಮರ್ಯಾದೆಗಳಿಗೆ ಮನಗೊಡಲಿಲ್ಲ. ಮೆನಕ ಈ ನಿನ್ನ ಮೋಹದಾಟದ ಬಡಿವಾರದ ನಾಟಕಕ್ಕೆ ಮನ ಸೋಲುವವನು ನಾನಲ್ಲ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಇಲ್ಲಿಂದ ನಡಿ ಮೇಲಕ ಅಣ್ಣನೇ ಬಂದ ಕಾಯಕ. ಭಾರ್ಗವ ಮೇನಕ ನಾನು ಹೋಗುವುದಿಲ್ಲ. ಯಾತಕ್ಕೆ ಹೋಗೋದಿಲ್ಲ? ರಾಮ ಮೇನಕ ವ್ಯರ್ಥವಾಗಿ ಕಾಲ ಕಳೆಯಬೇಡ. ನೀನು ವ್ಯರ್ಥವಾಗಿ ಕಾಲ ಕಳೆತಿರುವೆ. ತಪಸ್ಸನ್ನು ಮಾಡಲು ಕುಡುವ ಮಾಡುವಾಗ ನೀನು ವ್ಯರ್ಥವಾಗಿ ಕಾಲ ಕಳೆತಿರುವೆ. ತಪಸ್ಸು ಮಾಡಲು ವಯಸ್ಸು ನಿನ್ನದಲ್ಲ ಎಂದು ಹೇಳಿದೆ. ನಿನ್ನಂತ ಕಾಮನ್ನ ಕೊಡುವ ಆಸೆ ನನಗಿಲ್ಲ. ರಾಮ ಮೇನಕ ಏಕೆ ನನ್ನ ಸುಖವನ್ನು ನೀಡು ಎಂದು ಹೇಳ್ತೀಯಲ್ಲ? ನಿನ್ನ ಅವಶ್ಯಕತೆ ನನಗಿಲ್ಲ ಮೇನಕ. ಈ ಜನ್ಮವು ಏತಕ್ಕಾಗಿ ಪಡೆದಿರುವೆ? ಮೇನಕ ರಾಮ ಪರಮಾತ್ಮನನ್ನು ಮೆಚ್ಚಿಸಲು ಬಂದರೆ ಈ ನಿನ್ನ ಪುರುಷನಿಗೆ ಕುಡುವ ಎನ್ನುವಕ್ಕೆ ನಿನಗೆ ನಾಚಿಕಾಗದಿಲ್ಲವೇ? ರಾಮ ಮೇನಕ ತಪಸ್ಸು ಬೇಡ. ಏತಕ್ಕೆ ತಪಸ್ಸುಗಳು? ನಿನ್ನ ಅವಶ್ಯಕತೆ ನನಗಿಲ್ಲ. ನಿನ್ನ ಅವಶ್ಯಕತೆ ನನಗಿಲ್ಲ. ನನ್ನ ಮನಸ್ಸು ಹೇಗೆ ಕೇಳುತ್ತದೆ ಗೊತ್ತೇ? ನಿನ್ನ ಮನಸ್ಸು ಹುಟ್ಟಿದರೆ ನನ್ನ ಮನಸ್ಸು ಹುಟ್ಟಬೇಕಲ್ಲ ಮೇನಕ. ಮೇನಕ ನನ್ನ ಮನಸ್ಸು ಮೇನಕ
ದೇವೇಂದ್ರನ ಪಟ್ಟದರಸಿ. ಇನ್ನೊಂದು ವಿಚಾರ ಹೇಳುವುದು ಚೆನ್ನಾಗಿ ಕೇಳು. ಅದೇನಿರುವುದು ಅಂತ ವಿಶೇಷತೆ? ಹೆಂಡನು ಮತ್ತು ರಾತ್ರಿಯಲ್ಲಿ ಕೋಣೆಯಾಗಿ ಕೋಣೆ ಹಾವಿಯೊಂದಿಗೆ ಸುಖಪಟ್ಟನು. ಅದಕ್ಕಾಗಿ 15 ದಿನ ಕತ್ತಲಲ್ಲೇ ಕಳೆಯುವನು. ಶ್ಯಾಮ ಮೇನಕ ಅದರಂತೆ ನೀನು ನನ್ನನ್ನು ಕೂಡಿ ನನ್ನ ಮನೆ ಸಂತೋಷ ಸುಂದರ ಮೋಹನ ಚಂದ್ರ. ಈ ಮೇನಕ ಮತವೇದ ಮಂಕು ಸ್ತ್ರೀಯಳೇ ತಪೋವಂತನಾದ ಗೌತಮ ಮುನಿ ಕಾಮಾಂಧನಾದ ಇಂದ್ರನ ಮಧ್ಯ ರಾತ್ರಿಯಲ್ಲಿ ಕೋಣೆಯಾಗಿ ಕೂಗಿ ತಾತ ನನ್ನೊಂದಿಗೆ ಸ್ಥಾನಕ್ಕೆ ಹೋಗುವಂತೆ ಮಾಡಿ. ಮೇನಕ ಸ್ವರ್ಗದಿಂದ ತರಗಿಳಿದು ಬಂದ ಪತಿವ್ರತೆಯ ಆಳತೆಯ ಶೀಲ ಕಟ್ಟದಲ್ಲಿ ಹೋಗುವ ತತ್ಮುನಿಯ ಸಮುದಾಯಿ ತನ್ನ ಕಾಮಾಂಧತೆಯನ್ನು ತೀರಿಸಿಕೊಂಡನು. ಗೌತಮ ಮುನಿಯಿಂದ ಶಾಪಗ್ರಸ್ತನಾಗಿ ಮೈ ತುಂಬಾ ಯೋನಿ ಪಡೆದುಕೊಂಡನು. ನೆನಕ ಮದನನ ತಾಪವು ಇಂದ್ರನ ನೆತ್ತಿಗೆ ನೀಟಾದ ನಾಣ್ಯದಲ್ಲಿ ಬೆರೆಯುವ ಪುರುಷನಾದ ಕಾರಣ ತಕ್ಕ ಪ್ರಾಯಶ್ಚಿತ್ತವನ್ನು ಅವನು ಹೊಂದಿದವನು. ನೆನಕ ಅವನು ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನಿಗೆ ಇಂಥ ಅಪಮಾನವಾಗುತ್ತಿತ್ತು. ಅದೇ ನೆನಕ ನೀನೇನು ಜ್ಞಾನ ಸಂಪನ್ನ ಎಂದೇನ ಇಂಥ ದುರ್ಬುದ್ಧಿ ಉಪದೇಶವನ್ನು ಮಾಡಿದೆಯಲ್ಲಾಗಿ ನುಡಿಯದರೆ ಈ ಮಾತನ್ನು ಮತ್ತೊಂದು ಸಾರಿ. ರಾಮ ಹೆಣ್ಣು ಮಣ್ಣು ಮಾರು ಒಲೆಯಬೇಕಾದ್ರೆ ಪುಣ್ಯವಂತ ಪುರುಷರಿಗೆ ಮಾತ್ರ. ಆ ಪುಣ್ಯ ನಿನ್ನ ಪಂಡನಾದ ಗಂಡ ದೇವರಲ್ಲಿ ಹೋಗುವ ನಿನ್ನ ಕಾಮಾತ್ರ ನನ್ನಲ್ಲಿ ಪುಣ್ಯ ಇಲ್ಲ. ಅದಕ್ಕಾಗಿ ಬಂದರು ಪರಮಾತ್ಮನಲ್ಲಿ ಮೆಚ್ಚಿಸಲು ಬಂದರು. ಅವನಲ್ಲಿ ಏನು ಪುಣ್ಯ ಇರುವುದು ಮೇನಕ? ನೀನು ಎಷ್ಟೇ ಹೇಳಿದ್ರೆ ನಿನ್ನ ಬದುಕು ಆಗುವುದಿಲ್ಲ. ಬಂದ ಕಷ್ಟವನ್ನು ಪರಿಹರಿಸುವನು. ನೆನಕ ಸಹಜ ಮುಟ್ಟಿನ ಸುತ್ತುವೆ ಬ್ರಹ್ಮಚರ್ಯ ಕಲ್ಮೆ ಅಂತ ಈ ಜಗತ್ತಿಗೆ ತೋರ್ಪಡಿಸುವೆ. ದೂರದಿಂದ ಮಾತನಾಡು. ಇನ್ನೊಂದು ವಿಚಾರ, ಇನ್ನು 10 ವಿಚಾರವೇ ಹೇಳು. ನಿನ್ನ ಕಾಮಾತ್ರ ನಾನು ತೀರಿಸುವುದಿಲ್ಲ, ಸಾಧ್ಯವಿಲ್ಲ. ನೋಡು ನೋಡು, ನೀ ಎಷ್ಟೇ ಮಾಡಿ ನೋಡು. ಹೆಣ್ಣು ಚಂದ್ರನ ಗಣಪತಿಯ ತಾರೆಯನ್ನು ಬಯಸಿ ಮೃಗನೆಂಬ ಮಗನನ್ನ ಪಡೆಯಲು ತನ್ನ ಚಂದ್ರವಂಶವನ್ನು ಉತ್ತರಿಸುವನು. ರಾಮ ಯತ್ರ ನಾರೆಂದು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಇದರ ಅರ್ಥವಾಗುತ್ತಿದೆ ನಿನಗ? ಏನು? ಯಾವ ಮನೆಯಲ್ಲಿ ನಿನ್ನಂತ ಹೆಣ್ಣನ್ನು ಅಲ್ಲ, ಯಾವ ಮನೆಯಲ್ಲಿ ಹೆಣ್ಣನ್ನು ಗೌರವದಿಂದ ಕಾಣಲ್ಪಡುವುದೇ ಆ ಮನೆಯಲ್ಲಿ
ಎಷ್ಟೇ ಅಂದ್ರೆ ಇನ್ನ ರಾಮನ ಒಲಿದಿಲ್ಲ ಮೇನಕ. ಅವರಂತೆ ನೀನು ನನ್ನನ್ನು ಕೋಡಿ ಋಷಿಕರನ್ನು ಉತ್ತರಿಸುವ ರೇಖರನ್ನು ತಳಿಸುವ ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಮೇನಕ. ಮೇನಕ ಆಕೆ ನಾರಿ ಸುರಪತಿಯ ಸುಂದರಿ, ನೀನಂತ ನಾಟ್ಯ ಮಯೂರಿ. ನಿನ್ನಲ್ಲಿ ಕಪಟ ಮತಮೋ ಗತ ಕೆಟ್ಟ ಬುದ್ಧಿಯು ಬೆಟ್ಟದಷ್ಟಿದೆ. ಮೇನಕ ಚಂದ್ರನು ಇಂದ್ರನಿಗಿಂತ ಕಾಮಾಂಡನು ಗುರುಪತ್ನಿಗಳನ್ನು ತಾರೆಯಲಾದ ಮೋಹಿದ ಕಾರಣ ತಿಂಗಳಲ್ಲಿ 15 ದಿನ ಬೆಳಕನ್ನು ತೋರುವುದು, ಇನ್ನು 15 ದಿನ ಕತ್ತಲಲ್ಲೇ ಕಾಲ ಕಳೆಯುವುದು. ಮೇನಕ ಅವರು ನಿಷ್ಠಾವಂತನಾಗಿದ್ದರು. ದೇವಿ ಬ್ರಹ್ಮಾಂಡದಂತೆ ಪ್ರತಿದಿನ ಸೂರ್ಯನಿಂದ ಪ್ರಕಾಶಿಸುತ್ತಿದ್ದರು. ಹಾಗೆ ಮೇನಕ ಅವನಾಗ ಕಾಮಾಂಡನ ನಾನಲ್ಲ. ಇನ್ನು ನಿನ್ನ ಕಾಮ ಪ್ರೇಮದ ಸುದ್ದಿಯನ್ನು ಎನ್ನ ಮುಂದೆ ತಿಂತಿ ಹೇಳಬೇಡ. ಹಾಗೆ ಮೇನಕ ನಿನ್ನ ಈ ಬಡಿವಾರದ ಮಾಯ ತಾನಕ್ಕೆ ಮರಳ ಮಂಕುಮತಿ ಭಾರತವ ರಾಮನಲ್ಲ. ಮೇನಕ ನಡೆಯದು ನೀ ಬಂದ ಕಾಯಗ. ಮೇನಕ ನಿಮ್ಮಂತ ಪುರುಷರನ್ನು ನಾನು ಎಷ್ಟೊಂದು ಮಂದಿ ನೋಡಿದ್ದೀನಿ. ಅವರೇ ಬೇರೆ, ಈ ಬ್ರಹ್ಮರ್ಷಿಯಾದ ಭಾರ್ಗವ ರಾಮನೇ ಬೇರೆ. ರಾಮ ಮೇನಕ ನಾನು ಎಷ್ಟು ಹೇಳಿದರೂ ನಿನ್ನ ಹಠವನ್ನು ಬಿಡಲಿಲ್ಲ. ಎಂದಿಗೂ ಸಾಧ್ಯವಿಲ್ಲ. ನನ್ನ ಮನದ ಇಷ್ಟಾರ್ಥವನ್ನು ತೀರಿಸಲಿಲ್ಲ. ಅದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ಹೌದು ಮೇನಕ. ಆದರೆ ಇನ್ನೊಂದು ಸತಿ ಕೇಳಿಕೊಳ್ಳಲು ನನ್ನ ಕಾಮದಾಹವನ್ನು ತೀರಿಸುವ ಸುಂದರ ಮೋಹನ ಚಂದ್ರ. ಆಕೆ ಸುರಪದ ಮೋಹದ ರಾಣಿ, ನೀನಂತ ಮಾತಿನ ಗಣಿ. ಬ್ರಹ್ಮಚರ್ಯ ಬಲ್ಮೆ ಎಂಬುದು ಈ ಜಗತ್ತಿಗೆ ತೋರ್ಪಡಿಸಿದೆ. ಹಾಗೆ ಮೇನಕ ಬ್ರಹ್ಮಚರ್ಯ ಹಿಡಿದಿದ್ದ ವೈರಾಗ್ಯನ್ನು ಅಲ್ಪ ಭೋಗದ ಸುಖಕ್ಕೆ ಮನಗೊಳಿಸಿದರೆ ಮನ ಕೊಡುವನೇನೆ. ಹಾಗೆ ಭೃಂಗವೇಣಿ ಆನೆಯ ಮೇಲೆ ಹೋಗುವ ಯೋಗ್ಯತೆಯ ಪಡೆದವನು ಕಾಕಪ್ಪನ ಮೇಲೆ ಹೋಗುವ ಆಸೆ ಬರುವುದೇ ಹೇಗೆ? ಹಾಗೆ ಮೇನಗೆ ಅಂತ ಯೋಗ್ಯತೆ ಪಡೆದಿರುವ ನಾನು, ಪರಮಾತ್ಮನನ್ನು ಮೆಚ್ಚಿಸುವ ಆ ತರದಲ್ಲಿರುವ ನಾನು, ನಿನ್ನಂತ ಅಪ್ಸರಗೆ ಮನ ಸೋಲುವವನಲ್ಲ, ನನ್ನ ಮತವನ್ನು ಕೆಡಿಸಿಕೊಳ್ಳುವವನಲ್ಲ. ಈ ಪರಮಪವನ ನಾನು ಎಷ್ಟು ವಿಧವನ್ನು ಹೇಳಿದರೂ ಒಂದೇ
ಸಾರಥಿ ಭೂಪತಿ ಸಾರಥಿ ಅತಿ ಜಾಗೃತಿ ನಿಮ್ಮಿಷ್ಟದಂತಾಗಲಿ ಭೂಪತಿ. ಜನಗದ್ದೆ ಕುಮಾರ ಏನಗ ಮೆಚ್ಚಿನ ನಿನ್ನ ದೃಢ ನಿರ್ಧಾರ ಮೆಚ್ಚಲೇಬೇಕು ನಿನಗ ನಿಜವಾದ ಬ್ರಹ್ಮಚಾರಿ ಅಂದರೆ ನೀನೆ ಹಾ ರಾಮ. ಏನಗ ನೀನು ಗೆದ್ದೆ ನಾನೇ ಸೋತನು, ನಾನಿನ್ನು ಹೊರಟವನು. ನೀನು ಜಾಗೃತಿಯಿಂದ ತಪಾಸಣೆ ಮಾಡಿ ಪರಶಿವನಿಂದ ವರವನ್ನು ಪಡೆದುಕೊಂಡರಾದ ರಾಮ ಜಗವೇ ಕೊಂಡಾಡಲಿ ನಿನ್ನ ನಾಮ. ಬಳಿ ಬಳಿದೇ ಸಾರಥಿ ಭೂಪತಿ ಎನ್ನ ತಪಸ್ಸನ್ನು ಕೇಳ್ತಾರೆ ಬಂದ ಮೇಲೆ ಕಾಪಾಡು ಹೋಗಲು ಹೌದು ದೈವ. ನಾನು ಈಗಲೇ ಪರಮಾತ್ಮನನ್ನು ಧ್ಯಾನಿಸುವೆ. ಪರಮೇಶ್ವರ ಗೌರೀವರ ಉಮಾ ಮಹೇಶ್ವರ